ಆಂಕರ್ ಅನುಶ್ರೀ ಅವರ ಮದುವೆ ಯಾವಾಗ ಅನ್ನೋ ಪ್ರಶ್ನೆ ಪ್ರತಿದಿನ ಹರಿದಾಡ್ತಾನೆ ಇರುತ್ತೆ. ಜೊತೆಗೆ ವೀಕ್ಷಕರು ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಕೇಳ್ತಾನೆ ಇರ್ತಾರೆ. ಹಾಗೆಯೇ ಬಿಟ್ಟೋಗಿರುವ ಅಪ್ಪನ ಬಗ್ಗೆಯೂ ಸಾಕಷ್ಟು ಬಾರಿ ಅಭಿಮಾನಿಗಳು ಹಾಗೂ ಪ್ರೇಕ್ಷಕರು ಪ್ರಶ್ನೆ ಮಾಡಿದ್ದು ಇದೆ. ಇದೇ ಮೊಟ್ಟ ಮೊದಲ ಬಾರಿಗೆ ಅನುಶ್ರೀ ಅವರು ತಮ್ಮ ಬಿಟ್ಟೋಗಿರುವ ತಂದೆಯ ಬಗ್ಗೆ ಮಾತನಾಡಿದ್ದಾರೆ. ಹಾಗೆಯೇ ಅವರು ಗೋಲ್ಡ್ ಮೆಡಲಿಸ್ಟ್ ಅನ್ನೋದನ್ನು ಕೂಡ ಹೇಳಿಕೊಂಡಿದ್ದಾರೆ. ಹಾಗಾದರೆ ಬಿಟ್ಟೋದ ಅಪ್ಪ ಈಗ ಎಲ್ಲಿದ್ದಾರೆ, ಏನಕ್ಕೆ ಬಿಟ್ಟೋದ್ರು, ಅದಾದ ಮೇಲೆ ಅನುಶ್ರೀ ಅವರು ಯಾವ ರೀತಿಯಾಗಿ ತಮ್ಮ ಜೀವನವನ್ನು ಸಾಗಿಸಿದ್ರು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಕರಾವಳಿ ಬೆಡಗಿ ಫೇಮಸ್ ನಿರೂಪಕಿ ಅನುಶ್ರೀ ಅವರು ಮೊದಲ ಬಾರಿಗೆ ತಮ್ಮ ತಂದೆಯ ಬಗ್ಗೆ ಮಾತನಾಡಿರೋದು. ನೀವು ಎಲ್ಲಿಂದ ನಿರೂಪಣೆ ಕಲ್ತ್ರಿ ಅಂತ ಕೇಳಿದಾಗ, ನಾನು ಮಾತು ಜಾಸ್ತಿ ಆಡ್ತೀನಿ ಅಂದರೆ ಅದು ನನ್ನ ಅಪ್ಪನಿಂದ ಬಂದ ಒಂದೇ ಒಂದು ಬಳುವಳಿ ಅಂದಿದ್ದಾರೆ. ಅವರು ತುಂಬ ಮಾತಾಡ್ತಾ ಇದ್ರು. ಅವರು ಕೆಲಸ ಮಾಡ್ತಾ ಇದ್ದ ಕಂಪನಿಯಲ್ಲಿ ಮಾರ್ಕೆಟಿಂಗ್ನಲ್ಲಿ ಅವರು ಗೋಲ್ಡ್ ಮೆಡಲಿಸ್ಟ್ ಕೂಡ ಹೌದು. ಸೊ ಮಾತು ನನ್ನ ತಂದೆಯಿಂದಲೇ ಬಂದಿದೆ ಅನ್ನೋ ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಒಬ್ಬ ತಂದೆ ಆದವನು ಹೀರೋ ಥರ ಇರಬೇಕು. ನಮ್ಮ ತಂದೆ ನಮಗೆ ಹೀರೋ ಥರ ಇರಲಿಲ್ಲ. ನನ್ನ ಅಮ್ಮನ ಜೊತೆ ಒಳ್ಳೆ ಗಂಡನ ಇದ್ರ ನನಗದು ಗೊತ್ತಿಲ್ಲ. ಸೊ ಅವರು ಮನೆಗೆ ಸರಿಯಾಗಿ ಬರ್ತಾ ಇರಲಿಲ್ಲ. ಅವರ ಫ್ರೆಂಡ್ಸ್, ಬಿಸ್ನೆಸ್, ಸ್ಟ್ಯಾಂಡರ್ಡ್ಸ್ ಅದೇ ಜೀವನ ಆಗಿತ್ತು ಅವ್ರಿಗೆ. ಮಕ್ಕಳ ಜೀವನ, ಭವಿಷ್ಯದ ಬಗ್ಗೆ ಯೋಚಿಸಿದ್ದೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಒಂದು ಸಮಯದಲ್ಲಿ ಅವರಿಗೆ ನಮ್ಮ ಜೊತೆ ಇರೋದಕ್ಕೆ ಇಷ್ಟ ಇರಲಿಲ್ಲ. ಅವರೇ ತೀರ್ಮಾನಿಸಿ ನಮ್ಮನ್ನು ಬಿಟ್ಟು ಹೋದರು. 25 ವರ್ಷದ ಹಿಂದೆ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದು. 25 ವರ್ಷ ನಾವು ಅವರಿಲ್ಲದೆ ಬೆಳೆದಿದ್ದೀವಿ. ನಾನು ನನ್ನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ. ನನ್ನ ತಾಯಿ ಕೂಡ ಗಟ್ಟಿಗಿತ್ತಿ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಸೊ ಅಪ್ಪ ಇಲ್ಲದೆ ಬದುಕೋದು ಮೊದಲಿಗೆ ನಮಗೆ ಕಷ್ಟ ಆಗಿತ್ತು. ಸಮಾಜ ನಮ್ಮನ್ನು ನೋಡುವಂತಹ ರೀತಿ ಏನಿದೆ ಅದು ಬದಲಾಗ್ತಾ ಬಂತು. ಅಪ್ಪ ಇಲ್ಲದ ಹೆಣ್ಣು ಮಗುವನ್ನು ಸಮಾಜ ನೋಡುವ ರೀತಿಯೇ ಬೇರೆ. ಅಪ್ಪ ಇಲ್ಲದ ಹೆಣ್ಣು ಮಗು ಸಂಜೆ 7 ಗಂಟೆ ಮೇಲೆ ಮನೆಗೆ ಬಂದರೆ ಆಗ ನೋಡೋ ರೀತಿಯೇ ಬೇರೆ. ಆಗ ಅನುಶ್ರೀ ಅವರು ಆ್ಯಂಕರಿಂಗ್ ಆಗಿರಬಹುದು, ನಟನೆ ಆಗಿರಬಹುದು, ಇವೆಲ್ಲದರಲ್ಲೂ ಸಹ ಇರ್ತಾ ಇದ್ರು. ಸೊ ಹೆಣ್ಣು ಮಗು ಸಂಜೆ ಲೇಟಾಗಿ ಮನೆಗೆ ಬಂದರೆ ಯಾವ ರೀತಿ ಮಾತನಾಡ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಇನ್ನು ಅಪ್ಪ ಇಲ್ಲದ ಮಕ್ಕಳು ಟೆಲಿವಿಷನ್ ಮಾಧ್ಯಮಕ್ಕೆ ಬಂದರೆ ನೋಡೋ ರೀತಿಯೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅಪ್ಪ ಇಲ್ಲದ ಹೆಣ್ಣು ಮಕ್ಕಳು ಏನಾದರೂ ಸಾಧಿಸಿದ್ರೆ ಅದನ್ನು ಕೂಡ ಸಮಾಜ ನೋಡೋ ದೃಷ್ಟಿನೇ ಬೇರೆ. ಅಪ್ಪ ಇಲ್ಲದ ಮಗಳು ಮನೆ ಖರೀದಿ ಮಾಡಿದ್ರೆ ನೋಡೋ ರೀತಿಯೇ ಬೇರೆ. ಅದೇ ಒಂದು ಹುಡುಗ ಆದರೆ ಅದು ಇತರರಿಗೆ ಮಾದರಿ ಅಂತ ಹೇಳ್ತಾರೆ. ಸೊ ನಾನು ಮನೆ ಮಾಡಿದ್ದೀನಿ ಅಂದರೆ ಸಾಕಷ್ಟು ಜನ ಬೇರೆ ಬೇರೆ ರೀತಿ ಮಾತನಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ದುಡ್ಡು ಮಾಡಿದ್ದೀನಿ ಅಂತ ಹೇಳ್ತಾರೆ. ಅದೇ ಒಂದು ಹುಡುಗ ಕೆಲಸವನ್ನು ಮಾಡಿದ್ರೆ ಅವನು ಕಷ್ಟಪಟ್ಟು ಮಾಡ್ದ ಅಂತ ಅವನ್ನ ಹೊಗಳ್ತಾರೆ. ಸೊ ಇದೆಲ್ಲವನ್ನು ನಾನು ಅನುಭವಿಸಿದ್ದೀನಿ ಅಂತ ಬೇಸರವಾಗಿ ಹೇಳ್ಕೊಳ್ತಾರೆ. ನನಗೆ ಮಾತಿನ ಮಹತ್ವ ತುಂಬ ಲೇಟಾಗಿ ತಿಳಿದಿರುವಂಥದ್ದು. ಬೆಂಗಳೂರಿಗೆ ಹೋದರೆ ಕೆಲಸ ಸಿಗುತ್ತೆ, ಸಂಬಳ ಬರುತ್ತೆ ಅಂತ ಹೋಗಿದ್ದು. ಆಗ ನನಗೆ ಒಂದು ದಿನಕ್ಕೆ 250 ರೂಪಾಯಿ ವೇತನ ಸಿಗ್ತಾ ಇತ್ತು. ತಿಂಗಳ ಕೊನೆಯಲ್ಲಿ 1500 ರೂಪಾಯಿ ಬಂದರೆ ಅದು ದೊಡ್ಡ ವಿಷಯನೇ ಆಗಿತ್ತು. ನನ್ನ ಹಾಸ್ಟೆಲ್ ಫೀಸ್ 2000 ರೂಪಾಯಿ ಇತ್ತು. ಹಾಗಾಗಿ ಸಾಕಾಗ್ತಾ ಇರಲಿಲ್ಲ. ಆಗ ಬೆಂಗಳೂರಿನಲ್ಲಿ MC ಲೀನಾ ಸಖತ್ ಫೇಮಸ್ ಆಗಿದ್ರು. ಅವರ ಜೊತೆ ಸಹಾಯಕಿಯಾಗಿ ಹೋಗ್ತಾ ಇದ್ದೆ. ಬಳಿಕ ಅವರೇ ನನಗೆ ನೀನೇ ಆ್ಯಂಕರಿಂಗ್ ಮಾಡು ಅಂತ ಹೇಳಿತ್ತು. ಅಲ್ಲಿ ತನಕ ಅನುಶ್ರೀ ಅವರಿಗೆ ನಾನು ಕೂಡ ಆ್ಯಂಕರಿಂಗ್ ಮಾಡಬಹುದು, ನನಗೆ ಸ್ಟೇಜ್ ಫಿಯರ್ ಇಲ್ಲ ಅನ್ನುವಂಥದ್ದು ಗೊತ್ತಿರಲಿಲ್ವಂತೆ. ಮೊದಲಿಗೆ ಸಣ್ಣ ಪುಟ್ಟ ಆ್ಯಂಕರಿಂಗ್ಗಳನ್ನು ಮಾಡ್ತಾಯಿದ್ರು. ಈಗ ನಾವು ನೋಡೋದಾದರೆ ಆ್ಯಂಕರ್ ಅನುಶ್ರೀ ಇಲ್ಲದ ಯಾವುದೇ ಒಂದು ಕಾರ್ಯಕ್ರಮ ಇಲ್ಲ ಅಂತಲೇ ಹೇಳ್ಬೋದು. ಅನುಶ್ರೀ ಅವರು ಒಂದು ಕಾರ್ಯಕ್ರಮದ ನಿರೂಪಣೆ ತಗೊಂಡಿಲ್ಲ, ಆ ಜಾಗಕ್ಕೆ ಬೇರೆಯವರು ಬಂದರು ಅಂದರೆ ಜನ ಅವರನ್ನು ಸ್ವೀಕರಿಸೋದೇ ಇಲ್ಲ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಸರಿಗಮಪ ಆಗಿರಬಹುದು, ಅಲ್ಲಿ ಅನುಶ್ರೀ ಇದ್ರೇ ಆ ವೇದಿಕೆಗೆ ಒಂದು ಗತ್ತು. ಈ ಕಾರ್ಯಕ್ರಮದ TRPಗೂ ಒಂದು ರೀತಿ ಅನುಶ್ರೀ ಅವರೇ ಕಾರಣ ಅಂತ ಹೇಳ್ಬೋದು. ಇನ್ನು ಕರಿಮಣಿ ಇರಲಿಲ್ಲ ಅಂತ ಅಮ್ಮನ್ನ ಯಾರೂ ಸಮಾರಂಭಕ್ಕೆ ಕರೀತಾ ಇರಲಿಲ್ವಂತೆ. ಹೌದು, ಅನುಶ್ರೀ ಅವರು ಅಮ್ಮ ಆಕೆಗಾಗಿ ಅವರ ಚಿನ್ನದ ಕರಿಮಣಿಯನ್ನೇ ಸೇಲ್ ಮಾಡುವಂಥ ಪರಿಸ್ಥಿತಿ ಕೂಡ ಬರುತ್ತೆ. ಯಾಕೆ ಅಂತಂದರೆ ಅಪ್ಪ ಬಿಟ್ಟು ಹೋದ್ಮೇಲೆ ನನಗೆ 5 ಹಾಗೂ 6ನೇ ತರಗತಿ. ನನಗಷ್ಟೇನು ಗೊತ್ತಾಗ್ತಾ ಇರಲಿಲ್ಲ. ಆಗ ಹೇಗಿತ್ತು ಅಂದರೆ ನಮಗೆ ಯೂನಿಫಾರ್ಮ್ ಹೊಲಿಸ್ಕೊಳ್ಳೋದಕ್ಕೂ ಕೂಡ ಕಷ್ಟ ಬಂತು. ಶೂನಲ್ಲಿ ತೂತುಗಳಾಗಿರಬಹುದು, ಶಾಲೆಗೆ ಹೋಗುವಾಗ ಬ್ಯಾಗ್ ಇಲ್ಲದ ಕಾರಣಕ್ಕೆ ಕವರ್ನಲ್ಲಿ ಪುಸ್ತಕಗಳನ್ನು ತಗೊಂಡು ಹೋಗ್ತಾ ಇದ್ದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಇನ್ನು 7ನೇ ತರಗತಿಯಲ್ಲಿ ನನಗಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಟ್ಯೂಷನ್ ಕೊಡ್ತಾ ಇದ್ದೆ. ಕೋಡಿಕಲ್ನಲ್ಲಿ ಇದ್ದ ಚಾಕ್ಲೇಟ್ ಫ್ಯಾಕ್ಟರಿ ಒಂದಕ್ಕೆ ಚಾಕ್ಲೇಟ್ ರ್ಯಾಪರ್ ಕಟ್ಟಿಕೊಡುವಂತಹ ಕೆಲಸ ಕೂಡ ಮಾಡ್ತಿದ್ದೆ. ಅದರಿಂದ 20-30 ರೂಪಾಯಿ ಬರ್ತಾ ಇತ್ತು. 9ನೇ ತರಗತಿಗೆ ಹೋಗುವಾಗ ಒಬ್ಬರು ಡೆಂಟಲ್ ಡಾಕ್ಟರ್ ಕ್ಲಿನಿಕ್ನಲ್ಲಿ ರಿಸೆಪ್ಷನಿಸ್ಟ್ ಕೆಲಸವನ್ನು ಕೂಡ ಮಾಡಿದೆ ಅಂತ ಹೇಳ್ಕೊಂಡಿದ್ದಾರೆ. ನಾವು ತೆರೆ ಮೇಲೆ ನೋಡುವ ಆ್ಯಕ್ಟರ್ಗಳಾಗಿರಬಹುದು, ಆ್ಯಂಕರ್, ಸೈಡ್ ರೋಲ್ಗಳಲ್ಲಿ ಮಾಡುವವರು, ಇವರೆಲ್ಲ ತುಂಬ ಈಸಿಯಾಗಿ ಬಂದಿರ್ತಾರೆ, ಕಷ್ಟಪಟ್ಟಿರಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಅನುಶ್ರೀ ಅವರು ಹೇಳ್ತಾರೆ, ನಾನು ನನ್ನ ಸಂಬಳದಲ್ಲಿ ಅಮ್ಮನಿಗೆ ಮೊದಲು ಕೊಡಿಸಿದ್ದು ಕರಿಮಣಿ. ನನಗಿನ್ನೂ ನೆನಪಿದೆ, ಅಮ್ಮ ಹಾಕಿದ ಕರಿಮಣಿ ಕುತ್ತಿಗೆ ಸುತ್ತಲೂ ಹಸಿರು ಬಣ್ಣಕ್ಕೆ ತಿರುಗಿತ್ತು. ಅದು ಚಿನ್ನ ಆಗಿರಲಿಲ್ಲ ಅಂತ ತಮ್ಮ ಹಳೆಯ ದಿನಗಳ ಬಗ್ಗೆ ಹೇಳ್ಕೊಳ್ತಾರೆ. ಕರಿಮಣಿ ಇರಲಿಲ್ಲ ಅಂತ
ಸಾಕಷ್ಟು ಕಡೆ ಅಮ್ಮನನ್ನು ಸಮಾರಂಭಗಳಿಗೆ ಮದುವೆಗಳಿಗೆ ಕರೀತಾ ಇರಲಿಲ್ವಂತೆ. ಇವಳಿಗೆ ಕರಿಮಣಿ ಇಲ್ಲ ಅಂತ ಹಲವು ಜನ ಚುಚ್ಚಿ ಮಾತಾಡ್ತಾ ಇದ್ರಂತೆ. ಆವಾಗ ಅನುಶ್ರೀ ಅವರು ಹಠಕ್ಕೆ ಬಿದ್ದು ನಾನು ದುಡಿದಾಗ ನನ್ನ ಅಮ್ಮನಿಗೆ ಮೊದಲು ಕರಿಮಣಿಯನ್ನೇ ತೆಗೆದುಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ತಮ್ಮ ಮೊದಲ ಸಂಬಳದಲ್ಲಿ ಅಮ್ಮನಿಗೆ ಸಿಂಗಲ್ ಚೈನ್ ಕರಿಮಣಿಯನ್ನು ಕೊಡಿಸ್ತಾರಂತೆ. ಆಗ ಅಮ್ಮನಿಗೆ ಆದಂತಹ ಖುಷಿ ಯಾವತ್ತೂ ಕೂಡ ಆಗಿರಲಿಲ್ಲ ಅಂತ ಅವರು ಹೇಳ್ತಾರೆ. ಇನ್ನು ನಾನು ಅಮ್ಮನ ಅಷ್ಟು ಕಷ್ಟದ ದಿನಗಳನ್ನು ನೋಡಿದ್ದೀನಿ. ಈ ವಿಚಾರ ಎಲ್ರಿಗೂ ಗೊತ್ತಿರಲ್ಲ. ನಾವು ಕೆಲವೊಂದನ್ನು ಹೇಳ್ಕೊಂಡಿರ್ತೀವಿ, ಕೆಲವೊಂದನ್ನು ಹೇಳ್ಕೊಂಡಿರಲ್ಲ. ಅದಕ್ಕೆ ನಾನು ಹೇಳುವಂಥದ್ದು, ಯಾರನ್ನೇ ಆಗಿರ್ಬೋದು, ಸ್ಕ್ರೀನ್ ಮೇಲೆ ನೋಡಿ ಅಥವಾ ಅವರ ಒಂದು ಲೈಫ್ನ ನೋಡಿ ಜಡ್ಜ್ ಮಾಡಬೇಡಿ. ಅವರ ಬಗ್ಗೆ ಮಾತನಾಡುವ ಮುನ್ನ ಅವರ ಜೀವನದ ಇತಿಹಾಸವನ್ನು ನೋಡಿ. ಈಗಿನ ಕಾಲದಲ್ಲಿ ಅದೆಲ್ಲ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇನ್ನು ಅನುಶ್ರೀ ಅವರ ಕಷ್ಟದ ಜೀವನ ಒಂದು ರೀತಿಯಾಗಿ ಎಲ್ರಿಗೂ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ತಂದೆ ಬಿಟ್ಟು ಹೋದಾಗ ಕೂಗಲಿಲ್ಲ, ಜೀವನವನ್ನು ಸಾಗಿಸ್ತಾರೆ. ನಂತರ ಕಷ್ಟ ಬಂದ ಮೇಲೆ ಧೃತಿಗೆಡದೆ ದೃಢ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಆಕೆ ಈ ದಿನ ಒಂದು ಇರುವಂಥದ್ದನ್ನು ನೋಡಿದ್ರೆ, ಅಂದರೆ ಆಕೆಯ ನಿರೂಪಣೆಯ ಶೈಲಿ ಆಗಿರಬಹುದು, ಅನುಶ್ರೀ ಎಂಬ ಹೆಸರಾಗಿರಬಹುದು, ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಗೊತ್ತಿದೆ. ಸೊ ಅನುಶ್ರೀ ಅವರ ಜೀವನದ ಕತೆ ಕೇಳಿ ನಿಮಗೆ ಏನನ್ನಿಸ್ತು? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ.